ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. 3 ಜನ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೆಲ್ಲರೂ ಕೂಡ ಜಯಗಳಿಸಿದ್ದಾರೆ. ಭಾಳ ಸಂತೋಷ. ಇದರ ನಾಯಕತ್ವವನ್ನು, ಇದರ ಸಾರಥ್ಯವನ್ನು ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಹಿಸಿಕೊಂಡಿರ್ತಕ್ಕಂಥದ್ದು. ಅವರು ವಹಿಸಿರ್ತಕ್ಕಂಥ ಯಾವುದೇ ಒಂದು ಚುನಾವಣೆ ಇರ್ಬೋದು, ಮತ್ತು ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನಾಯಕತ್ವ, ಇವರ ನಾಯಕತ್ವ, ಇವರಿಬ್ಬರ ಸಾರಥ್ಯದಲ್ಲಿ, ಜೋಡೆತ್ತುಗಳ ಸಾರಥ್ಯದಲ್ಲಿ ಎಲ್ಲ ಜಾಗದಲ್ಲೂ ಕೂಡ ಅವ್ರು ಯಶಸ್ವಿಯನ್ನು ಕಾಣ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಮೊನ್ನೆ ತಾನೇ ನಡೆದಂಥ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನಲ್ಲಿ ಕೂಡ ಸನ್ಮಾನ್ ಸಿ ಪುಟ್ಟಣ್ಣವರು ಜಯಗಳಿಸಿದ್ದು ಕೂಡ ನಮಗೆ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ರಾಷ್ಟ್ರೀಯ ಪಕ್ಷಗಳು BJP ಮತ್ತು ಜನತಾದಳ ಇಬ್ಬರು ಕೂಡ ಮೈತ್ರಿ ಮಾಡ್ಕೊಂಡಿದ್ದರೂ ಕೂಡ ಅವರ ಪಕ್ಷದ ಅಭ್ಯರ್ಥಿ ಹಿನ್ನಡೆಯಾಗಿ ಮೊದಲನೇ ಸುತ್ತಿನಲ್ಲೇ ಪುಟ್ಟಣ್ಣನವರು ಅತ್ಯಧಿಕ ಬಹುಮತನ ಗೆದ್ದಿರ್ತಕ್ಕಂಥದ್ದು. ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ಕೂಡ ಜಯಗಳಿಸಿರ್ತಕ್ಕಂಥದ್ದು. ವಿರೋಧ ಪಕ್ಷಗಳು ಬಹಳಷ್ಟು ಉಡಾಫೆ ಮಾತುಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು ಕಳೆದ 1 ವಾರದಿಂದ ಕೂಡ ನಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಅವರ ಒಂದು ಉಡಾಫೆ ಮಾತುಗಳನ್ನ ನೋಡ್ತಾ ಇದ್ವಿ. ಅವರ ಮಾತುಗಳು ಮತ್ತು ಅವರ ನಡತೆಗಳು ಮತ್ತು ಅವರ ಒಂದು ಪದಗಳು ಬಳಸ್ತಾ ಇರ್ತಕ್ಕಂಥ ಪದಗಳು ನೋಡಿದಾಗ ನಮಗೆ ಅನ್ನಿಸ್ತಾ ಇತ್ತು, ಇವರು ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಒಂದು ನಾಯಕತ್ವದಲ್ಲಿ ಇವರು ಸೋಲನ್ನು ಅನುಭವಿಸೋದು ಖಂಡಿತ ಗ್ಯಾರಂಟಿ. ಹಾಗಾಗಿ ಇದರಿಂದ ಉಡಾಫೆ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತೇಳಿ ನಾವು ಅದು ಅಂದ್ಕೊಳ್ತಾ ಇದ್ವಿ. ಬಟ್ ಇವತ್ತು ಆ ಯಶಸ್ವಿಗೆ ಕಾರಣಕರ್ತರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋಕ್ಕೆ ಬಯಸ್ತಾ ಇದ್ದರು. ಸರ್, ಈಗ ನೀವು ಒಂದು ಹೇಳಕ್ಕೆ ಬಯಸ್ತೀನಿ, ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. 136 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷಕ್ಕೆ ಮುಜುಗರ ಮಾಡೋದಕ್ಕೋಸ್ಕರ ಅವರು 5ನೇ ಅಭ್ಯರ್ಥಿನ ಕೋಟೀಶ್ವರನ ತಗೊಂಬಂದು 5ನೇ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ನಮ್ಮ ಮತವನ್ನು ಒಡೆಯೋದಕ್ಕೆ, ನಮ್ಮ ಶಾಸಕರನ್ನ ಖರೀದಿ ಮಾಡಬೇಕು, ನಮ್ಮ ಶಾಸಕರಿಗೆ ಆಸೆ ಆಮಿಷ ಒಡ್ಡಿ ಅವ್ರನ್ನ ಸೆಳ್ಕೋಬೇಕು ಅಂಥೇಳಿ ನಮಗೆ ವಿಶ್ವಾಸದ ಮತಗಳಿದೆ ಅನ್ನೋ ಮಾತನ್ನು ಅವ್ರು ಹೇಳ್ಕೊಂಡಿದ್ರು. ಈಗಾಗಲೇ ನಮ್ಮ ಟೀಚರ್ ಕಾನ್ಸ್ಟಿಟ್ಯೂನ್ಸಿಲೇ ಅವ್ರಿಗೆ ಸರಿಯಾದ ಬುದ್ಧಿನ ಮತದಾರ ಕಳಿಸಿದ್ದಾರೆ. ಅವರಿಬ್ಬರೂ ಕೂಡ ಮೇಲ್ಮಟ್ಟದಲ್ಲಿ ನಾಯಕರುಗಳು ಒಂದಾದರೂ ಕೂಡ ಮತದಾರರ ಮನಸ್ಸಲ್ಲಿ ಜನತಾದಳ ಮತ್ತು BJP ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನತಾದಳನೇ BJPನೇ. ಅವರಿಬ್ಬರು ನಾಯಕರ ಮಟ್ಟದಲ್ಲಿ ಅವರಿಬ್ಬರು ಒಂದಾಗ್ಬೋದೇ ಹೊರತು ಮತದಾರರ ಮಟ್ಟದಲ್ಲಿ ಅವರಿಬ್ಬರು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಜಾತ್ಯತೀತ ಪಕ್ಷ. ಈ ಒಂದು ಪಕ್ಷ ಸಮುದ್ರ ಇದ್ದಂಗೆ ಸರ್ವ ಜನಾಂಗದ ತೋಟ. ಇದು ಎಲ್ಲ ಜಾತಿ ಜನ ಭಾಷಿಕರು ವಾಸ ಮಾಡುವಂಥ ಯಾವುದಾದ್ರು ಒಂದು ಪಕ್ಷ ಇದೆ ಅಂದರೆ ಅದು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಖಂಡಿತ ಸರ್, ಈ ದಿಕ್ಸೂಚಿ ಇದು ನಾನು ಆಗಲೇ ಹೇಳ್ದಂಗೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಒಂದು ದಿಕ್ಸೂಚಿ, ಮತ್ತು ರಾಜ್ಯಸಭೆ ಕೂಡ ಬಹಳ ದಿಕ್ಸೂಚಿ. ಇದು ನೋಡಿ, ಎಂಥ ಕೋಟೇಶ್ವರ ಕುಪೇಂದ್ರ ರೆಡ್ಡಿ ಅಂತ ಕೋಟೇಶ್ವರನ ನಿಲ್ಲಿಸಿದ್ರು. ನಾನು ನಿನ್ನೆ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕುಪೇಂದ್ರ ರೆಡ್ಡಿರವ್ರು ಮಾತನಾಡ್ತಾ ಇದ್ದಿದ್ದು. ನನಗೆ ವಿಶ್ವಾಸ ಮತ ಇದೆ, ನಾನು ಖಂಡಿತ ಗೆದ್ದೇ ಗೆಲ್ತೀನಿ, ನಾನು 5 ಮತ ಪಡ್ಕೊಳ್ತೀನಿ ಅನ್ನೋ ಮಾತನ್ನೇ ಹೇಳ್ತಾಯಿದ್ರು. ಅದು ಹಣ ಮತ್ತು ಅವರ ಆಸೆ ಆಮಿಷಗಳಿಗೆ ಯಾರೊಬ್ಬರು ನಮ್ಮ ಶಾಸಕರು ಕೂಡ ಬಲಿಯಾಗ್ದಂಗೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ, ಸಿದ್ದರಾಮಯ್ಯ ಒಂದು ಸಾರಥ್ಯದಲ್ಲಿ ಇವತ್ತು ಯಶಸ್ವಿಯನ್ನು ನಾವು ಕಂಡಿದ್ದೀವಿ. ಭಾಳ ಸಂತೋಷ ಆಗ್ತಾಯಿದೆ ಸರ್.